ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿಗಳು ತಮ್ಮ ಅನುದಾನವನ್ನು ಸರ್ಕಾರದಿಂದ ಪಡಿಬೇಕು ಅಥವಾ ತೆರಿಗೆ ರೂಪದಲ್ಲಿ ಸಂಗ್ರಹ ಮಾಡಬೇಕು. ಇದು ಗ್ರಾಮ ಪಂಚಾಯಿತಿಗಳ ಹಣದ ಮೂಲ. ಆದರೆ ಬೆಂಗಳೂರು ಗ್ರಾಮಾಂತರದ ಒಂದು ಪಂಚಾಯಿತಿ ಮಾತ್ರ ಇದಕ್ಕೆ ತದ್ವಿರುದ್ಧ ಅನ್ನೋದನ್ನು ಪ್ರೂವ್ ಮಾಡಿದೆ. ನಾವು ಅನೇಕ ಮಾದರಿ ಪಂಚಾಯಿತಿಗಳನ್ನು ನಮ್ಮ ರಾಜ್ಯದಲ್ಲಿ ನೋಡಿದ್ದೇವೆ. ಉದಾಹರಣೆಗೆ ಕೊಡಗಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ. ಈ ಗ್ರಾಮ ಪಂಚಾಯಿತಿ ಬಹಿರ್ದೆಸೆ ಮುಕ್ತವಾಗಿದೆ, ಟ್ಯಾಕ್ಸ್ ಫ್ರೀ ಆಗಿದೆ ಹಾಗೂ ಸತತವಾಗಿ 4 ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗೆ ಪಾತ್ರವಾಗಿದೆ. ಇನ್ನು ಹಾಸನದ ಬಿದರಹಳ್ಳಿ ಗ್ರಾಮ ಪಂಚಾಯಿತಿ ಸೌರಶಕ್ತಿ ಬಳಸಿಕೊಂಡಿದ್ದಕ್ಕಾಗಿ ಹೆಸರುವಾಸಿಯಾಗಿದೆ. ಕುದೂರು ಗ್ರಾಮ ಪಂಚಾಯಿತಿ ಆರ್ಥಿಕ ನಿರ್ವಹಣೆಗಾಗಿ ಖ್ಯಾತಿಯನ್ನು ಗಳಿಸಿದೆ. ಪೊನ್ನಂಪೇಟೆ ಗ್ರಾಮ ಪಂಚಾಯಿತಿ ಕೂಡ ಆಡಳಿತಕ್ಕೆ ಹೆಸರುವಾಸಿಯಾಗಿದೆ. ಹೀಗೆ ಅನೇಕ ಮಾದರಿ ಪಂಚಾಯಿತಿಗಳನ್ನು ನಮ್ಮ ರಾಜ್ಯದಲ್ಲಿ ನಾವು ನೋಡಬಹುದು. ಈಗ ಅದೇ ಸಾಲಿಗೆ ಸೇರ್ತಾ ಇದೆ ಬೆಂಗಳೂರು ಗ್ರಾಮಾಂತರದ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ. ಈಗ ಈ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಯಾಕೆ ಸದ್ದು ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ ಅಂತಂದರೆ, ನೋಡಿ, ಯಾವುದೇ ಗ್ರಾಮ ಪಂಚಾಯಿತಿ ಆದರೂ ಕೂಡ ತನ್ನ ಅನುದಾನಕ್ಕಾಗಿ ಸರ್ಕಾರವನ್ನೇ ನಂಬ್ಕೊಂಡು ಕೂರಬೇಕು. ಸರ್ಕಾರ ಬಿಡುಗಡೆ ಮಾಡಿದರೆ ಅಭಿವೃದ್ಧಿ, ಇಲ್ಲ ಅಂದರೆ ಇಲ್ಲ. ಆದರೆ ಈ ಗ್ರಾಮ ಪಂಚಾಯಿತಿ ಮಾತ್ರ ತನ್ನದೇ ಆರ್ಥಿಕ ಮೂಲವನ್ನು ಕಂಡುಕೊಂಡು 2025-26ರಲ್ಲಿ ಸುಮಾರು 15.6 ಕೋಟಿಯಷ್ಟು ಆದಾಯವನ್ನು ಗಳಿಸಿದೆ. ಒಂದು ಗ್ರಾಮ ಪಂಚಾಯಿತಿಗೆ ಇಷ್ಟು ದೊಡ್ಡ ಮೊತ್ತವನ್ನು ಸರ್ಕಾರ ಕೂಡ ಮಂಜೂರು ಮಾಡೋದಿಲ್ವೇನೋ. ಆದರೆ ಸರ್ಕಾರದ ಅನುದಾನವನ್ನು ನಂಬದೆ ತನ್ನದೇ ಮೂಲವನ್ನು ಈ ಗ್ರಾಮ ಪಂಚಾಯಿತಿ ಹುಡುಕೊಂಡಿದೆ. ಕೇವಲ ಈ ಗ್ರಾಮ ಪಂಚಾಯಿತಿ ಅಷ್ಟೇ ಅಲ್ಲ, ಇದರ ಸುತ್ತಮುತ್ತ ಬರುವಂಥ ಗ್ರಾಮ ಪಂಚಾಯಿತಿಗಳು ಕೂಡ ಈ ರೀತಿಯ ಸಾಧನೆ ಮಾಡಿವೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಮೊದಲನೆಯದು, ಅಣ್ಣೂರು ಗ್ರಾಮ ಪಂಚಾಯಿತಿ ಬರುವಂಥ ವ್ಯಾಪ್ತಿ ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ನ ಸಮೀಪ. ಅಂದರೆ ಆ ವ್ಯಾಪ್ತಿಯಲ್ಲೇ ಬೆಂಗಳೂರು ಏರ್ಪೋರ್ಟ್ ಕೂಡ ಬರುತ್ತೆ. ಬೆಳೀತಾ ಇರುವಂಥ ಬೆಂಗಳೂರು ಜೊತೆಗೆ ಉತ್ತರ ಬೆಂಗಳೂರು ಕೂಡ ರ್ಯಾಪಿಡ್ ಆಗಿ ಅಭಿವೃದ್ಧಿ ಕಾಣ್ತಾ ಇರೋದ್ರಿಂದ ಇದರ ಆದಾಯ ಅಂದರೆ ತೆರಿಗೆ ಕೂಡ ಜಾಸ್ತಿ ಸಂಗ್ರಹವಾಗುತ್ತೆ. ಇದು ಒಂದು ಪ್ರಮುಖ ಕಾರಣ. ಇನ್ನು ಏರ್ಪೋರ್ಟ್ ಕೂಡ ಈ ಪಂಚಾಯಿತಿಗೆ ಭಾರಿ ಪ್ರಮಾಣದಲ್ಲಿ ಟ್ಯಾಕ್ಸ್ ಪಾವತಿ ಮಾಡುತ್ತೆ. ಇದರಿಂದ ಗಣನೀಯವಾಗಿ ಹಣದ ಪ್ರಮಾಣ ಏರಿಕೆ ಕಂಡಿದೆ. ಇನ್ನು ಇಲ್ಲಿನ ಜನರನ್ನು ಕೂಡ ಮೆಚ್ಚಬೇಕು. ಯಾಕೆ ಅಂತಂದರೆ ಈ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ನಿವಾಸಿಗಳು ಕೂಡ ಸಕಾಲಕ್ಕೆ ತಮ್ಮ ಟ್ಯಾಕ್ಸನ್ನು ಪಾವತಿ ಮಾಡ್ತಾರೆ. ಪಂಚಾಯಿತಿಯ ವತಿಯಿಂದಲೂ ಕೆಲವೊಂದಷ್ಟು ಸ್ಪೆಷಲ್ ಡ್ರೈವ್ಗಳನ್ನು ಹಮ್ಮಿಕೊಂಡು ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಪ್ರೋಗ್ರಾಮನ್ನು ಜಾರಿ ಮಾಡಲಾಗಿದೆ. ಇನ್ನು ಸುತ್ತಮುತ್ತ ಹೊಸ ವಸತಿ ವಲಯದಲ್ಲಿ ಡೆವಲಪ್ಮೆಂಟ್ ಆಗಿರೋದು, ಅದರಲ್ಲೂ ಕೂಡ ಈ ಅಪಾರ್ಟ್ಮೆಂಟ್ಗಳು ಆ್ಯಂಡ್ ಪ್ರಮುಖವಾಗಿ ವಿಲ್ಲಾಗಳು ತಲೆ ಎತ್ತಿರೋದೇ ಈ ಭಾರಿ ಪ್ರಮಾಣದ ಟ್ಯಾಕ್ಸ್ ಕಲೆಕ್ಟ್ ಆಗೋಕ್ಕೆ ಮೇನ್ ರೀಸನ್ ಅಂತ ಹೇಳ್ಬೋದು. ಇನ್ನು ನಾವು ಕಳೆದ ವರ್ಷಗಳ ಟ್ಯಾಕ್ಸ್ ಪ್ರಮಾಣವನ್ನು ಗಮನಿಸಿದರೆ ಈ ವಿಷಯ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂದರೆ ಆ ಟ್ರೆಂಡನ್ನು ಅಬ್ಸರ್ವ್ ಮಾಡಿದಂಥ ಸಂದರ್ಭದಲ್ಲಿ 2023-24ರಲ್ಲಿ 10 ಕೋಟಿ ಕಲೆಕ್ಟ್ ಆಗಿತ್ತು. 24-25ರಲ್ಲಿ 15 ಕೋಟಿ ಆಗಿತ್ತು. ಇನ್ನು 25-26ರಲ್ಲಿ 15.6 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ. ಸೊ ವರ್ಷದಿಂದ ವರ್ಷಕ್ಕೆ ಅದು ಏರಿಕೆ ಕಾಣ್ತಾನೇ ಇದೆ. ಇನ್ನು ಕೇವಲ ಅಣ್ಣೇಶ್ವರದಲ್ಲಿ ಮಾತ್ರವಲ್ಲ, ನೆರೆಹೊರೆಯ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಇದೇ ತರಹದ ಟ್ರೆಂಡ್ ಇದೆ. ದೊಡ್ಡ ಜಾಲದಲ್ಲಿ ಈ ವರ್ಷ 14.9 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ. ಕೊಡತಿಯಲ್ಲಿ 14.6 ಕೋಟಿ ರೂಪಾಯಿ, ಹೆನ್ನಾಗರದಲ್ಲಿ 12.6 ಕೋಟಿ ರೂಪಾಯಿ, ಯಮರಿಯಲ್ಲಿ 12.6 ಕೋಟಿ ರೂಪಾಯಿ ಸೇಮ್, ಮಾಚನಾಯಕನಹಳ್ಳಿಯಲ್ಲಿ 12.1 ಕೋಟಿ, ಹಾಲನಾಯಕನಹಳ್ಳಿಯಲ್ಲಿ 9.6 ಕೋಟಿ, ಕಲ್ಲುಬಾಳುವಲ್ಲಿ 9.1 ಕೋಟಿ, ಕುಂಬಳಗೋಡ್ನಲ್ಲಿ 9 ಕೋಟಿ, ಚೀಗೆಹಳ್ಳಿ 8.9 ಕೋಟಿ ರೂಪಾಯಿಗಳನ್ನು ಟ್ಯಾಕ್ಸ್ ರೂಪದಲ್ಲಿ ಅಂದರೆ ಈ ಒಂದು ಗ್ರಾಮ ಪಂಚಾಯಿತಿಗಳು ಸಂಗ್ರಹ ಮಾಡಿವೆ. ಸೊ ಇವೆಲ್ಲದರಿಂದ ಅಂದರೆ ಈ 10 ಪಂಚಾಯಿತಿಗಳ ತೆರಿಗೆ ಸಂಗ್ರಹದಿಂದಾನೇ ಸುಮಾರು 110 ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ. ಇದು ಒಟ್ಟಾರೆಯಾಗಿ ಪಂಚಾಯಿತಿಗಳು ರಾಜ್ಯವ್ಯಾಪಿ ಸಂಗ್ರಹ ಮಾಡುವಂಥ 1382.6 ಕೋಟಿ ರೂಪಾಯಿಯಲ್ಲಿ 10% ಈ 10 ಪಂಚಾಯಿತಿಗಳ ಕಾಂಟ್ರಿಬ್ಯೂಷನ್ ಇದೆ. ಇನ್ನು ಈ ಸಾಧನೆಗೆ ಕೇವಲ ಪಂಚಾಯಿತಿಗಳಷ್ಟೇ ಕಾರಣ ಅಲ್ಲ, ಬದಲಾಗಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ನಿವಾಸಿಗಳು ಕೂಡ ತಮ್ಮ ಕರ್ತವ್ಯವನ್ನು ನೆನೆದು ಅದನ್ನು ಪಾಲನೆ ಮಾಡಿ ಕಾಲಕಾಲಕ್ಕೆ ತೆರಿಗೆ ಕಟ್ಟೋದು ಕೂಡ ಒಂದು ಮೇನ್ ರೀಸನ್ ಅಂತ ಹೇಳಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.